ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುವರ್ಣ ನ್ಯೂಸ್ ವರದಿಯ ಬಳಿಕ ಜೈಲಾಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ರಾಜಾತಿಥ್ಯ ಪಡೆದವರ ವಿರುದ್ಧ ಪ್ರಕರಣವನ್ನ ದಾಖಲಿಸುವುದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಪ್ರಾಥಮಿಕ ಇಲಾಖಾ ತನಿಖೆ ವರದಿಯನ್ನ ನೀಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಹೆಚ್ಚುವರಿ ಕಾರಾಗೃಹಗಳ ಮಹಾನಿರ್ದೇಶಕ ಆನಂದ್ ರೆಡ್ಡಿ ಆದೇಶ ಕೊಟ್ಟಿದ್ದಾರೆ. ಪ್ರಾಥಮಿಕ ತನಿಖೆ ಆಧಾರದ ಮೇಲೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಪ್ರಕಟಣೆಯನ್ನ ಆನಂದ್ ರೆಡ್ಡಿ ಹೊರಡಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದೀವಿ. ರಾಜಾತಿಥ್ಯ ಸಂಬಂಧ ಕೈದಿಗಳು ಸಿಬ್ಬಂದಿಗಳ ವಿಚಾರಣೆ ಮಾಡಲಾಗಿದೆ. ವಿಡಿಯೋ ಪೈಕಿ ಕೆಲವು 2025 ಹಾಗೂ 2023ರಲ್ಲಿ ಚಿತ್ರೀಕರಿಸಲಾಗಿದೆ. ವೈರಲ್ ಆಗಿರುವಂತಹ ವಿಡಿಯೋಗಳು ಈಗಿನದ್ದಲ್ಲ ಅಂತ ಆನಂದ್ ರೆಡ್ಡಿ ಅವರು ಪ್ರಕಟಣೆ ಹೊರಡಿಸಿದ್ದಾರೆ. ಇನ್ನು ಪ್ರಕರಣ ದಾಖಲಿಸೋದಕ್ಕೆ ಸೂಚಿಸಿದ್ದು ವರದಿಯ ಬಳಿಕ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ನೀವು ಮಾಧ್ಯಮ ಪ್ರಕಟಣೆಯನ್ನ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಶರತ್, ಇದೀಗ ನಿನ್ನೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯನ್ನ ಅದಾದ ನಂತರ ಈಗ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿರೋದು. ಸೊ ಯಾವ ರೀತಿಯಾಗಿ ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ, ಜೊತೆಗೆ ಪ್ರಕಟಣೆಯಲ್ಲಿ ಏನಿದೆ? ಮಧುಕರ್, ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನ ಕೊಡಲಾಗ್ತದೆ ಅನ್ನುವಂಥ ಒಂದು ವಿಚಾರವಾಗಿ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ವಿಡಿಯೋಗಳನ್ನ ಬಿತ್ತರ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ. ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆಯನ್ನು ನಡೆಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ನಿನ್ನೆ ಕೂಡ ಹೆಚ್ಚುವರಿ ಕಾರಾಗೃಹಗಳ ನಿರೀಕ್ಷಕರಾಗಿರುವಂತಹ ಆನಂದ್ ರೆಡ್ಡಿ ಅವರು ಒಂದು ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿರುವಂಥದ್ದು. ಈಗಾಗಲೇ ಆ ವಿಡಿಯೋದಲ್ಲಿ ಇರುವಂತಹ ಯಾರು ಸಿಬ್ಬಂದಿಗಳು ಅಥವಾ ಕೈದಿಗಳು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಸಿಬ್ಬಂದಿಗಳನ್ನ ವಿಚಾರಣೆನ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಜೊತೆಗೆ ಏನು ಈ ವಿಡಿಯೋಗಳಿದ್ದಾವೆ ಅವುಗಳು 2023ರಲ್ಲೂ ಕೂಡ ಚಿತ್ರೀಕರಣ ಆಗಿದ್ದಾವೆ ಕೆಲವೊಂದಿಷ್ಟು ವಿಡಿಯೋಗಳು. ಹಾಗೆ 2025ರಲ್ಲೂ ಕೂಡ ಕೆಲವೊಂದಿಷ್ಟು ವಿಡಿಯೋಗಳು ಚಿತ್ರೀಕರಣ ಆಗಿದ್ದಾವೆ ಎನ್ನುವಂತ ಒಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳಿಂದ ಆಂತರಿಕ ತನಿಖೆಯನ್ನು ಕೂಡ ಮಾಡಿಸಬೇಕು. ಹಾಗೆ ಪರಪ್ಪನ ಅಗ್ರಹಾರದಲ್ಲಿ ಒಂದು ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡು ಅದರ ತನಿಖೆಯನ್ನು ಮಾಡಿಸುವಂತಹ ಕೆಲಸವನ್ನ ಮಾಡಲಾಗುತ್ತೆ ಎನ್ನುವಂತ ಒಂದು ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂತದ್ದು. ಇನ್ನು ನಿನ್ನೆ ಕೂಡ ಈ ವಿಚಾರ ಹೊರಗೆ ಬಂದ ನಂತರವಾಗಿ ನಿನ್ನೆ ಜೈಲಿನಲ್ಲಿ ಸಿಬ್ಬಂದಿಗಳು ರೈಡ್ ಅನ್ನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು. ಸರಿಸುಮಾರು 100 ಜನ ಸಿಬ್ಬಂದಿಗಳಿಂದ ರೈಡ್ ಅನ್ನ ಮಾಡಿಸುವಂತಹ ಕೆಲಸವನ್ನ ಮಾಡಲಾಗಿರುವಂತದ್ದು. ಆ ವೇಳೆ ಯಾವುದೇ ರೀತಿಯಾದಂತಹ ವಸ್ತುಗಳು ಪತ್ತೆ ಆಗಿಲ್ಲ ಅನ್ನೋದು ಕೂಡ ಒಂದು ವಿಚಾರ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ರೈಡ್ ಮಾಡುವಂತಹ ವಿಚಾರ ಲೀಕ್ ಆಗಿದೆ. ಆ ಕಾರಣದಿಂದಾಗಿ ಎಲ್ಲವನ್ನೂ ಕೂಡ ಸೇಫ್ ಮಾಡಿಕೊಳ್ಳುವಂತಹ ಕೆಲಸವನ್ನ ಆರೋಪಿಗಳು ಮಾಡಿದ್ದಾರೆ ಎನ್ನುವಂತ ಒಂದು ವಿಚಾರ. ಆ ವೇಳೆಯಲ್ಲಿ ರೈಡ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ವಸ್ತುಗಳು ಪತ್ತೆ ಆಗಿಲ್ಲ. 100ಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ರೈಡ್ ಅನ್ನ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹಾಗೆ ವಿಡಿಯೋ ಚಿತ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಸಂದರ್ಭದಲ್ಲೂ ಕೂಡ ಕೆಲವೊಂದು ಹೇಳಿಕೆಗಳನ್ನ ದಾಖಲಿಸಿಕೊಂಡಂತಹ ಸಂದರ್ಭದಲ್ಲಿ 2023ರಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳನ್ನ ಚಿತ್ರೀಕರಣ ಮಾಡಲಾಗಿದೆ ಎನ್ನುವಂಥದ್ದು ಜೈಲಿನ ಒಳಗಡೆ ಇರುವಂತವರು ಹೇಳ್ತಾ ಇರುವಂತದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಆನಂದ್ ರೆಡ್ಡಿ ಅವರಿದ್ದಾರೆ, ಹಾಗೆ ADGP ದಯಾನಂದ್ ಅವರಿದ್ದಾರೆ. ಅವರು ಆನಂದ್ ರೆಡ್ಡಿ ಅವರಿಂದ ಮಾಹಿತಿಯನ್ನು ಕೂಡ ಪಡೆದುಕೊಂಡಿರುವಂತದ್ದು. ಹಾಗೆ ಜೈಲಿನ ಅಧಿಕಾರಿಗಳಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಂಡಿರುವಂತದ್ದು. 2023ರಲ್ಲಿ ವಿಡಿಯೋ ಚಿತ್ರೀಕರಣ ಆದಂತಹ ಸಂದರ್ಭದಲ್ಲಿ ಯಾವ್ಯಾವ ಅಧಿಕಾರಿಗಳು ಜೈಲಿನಲ್ಲಿ ಇದ್ರು ಹಾಗೆ ಕೆಲಸವನ್ನ ಮಾಡ್ತಾ ಇದ್ರು ಅದರ ಪಟ್ಟಿಯನ್ನು ತರಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆ ಪಟ್ಟಿಯನ್ನು ತರಿಸಿಕೊಂಡು ಯಾವ ರೀತಿಯಾಗಿ ಈ ಘಟನೆ ನಡೆದಿದೆ, ಹಾಗೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜೈಲಿನ ಸಿಬ್ಬಂದಿಗಳ ಕೈವಾಡ ಕೂಡ ಇರುವಂತಹ ಶಂಕೆ ವ್ಯಕ್ತವಾಗ್ತಿರುವಂತಹ ಕಾರಣ ಅದರ ಸಂಪೂರ್ಣವಾದಂತಹ ತನಿಖೆಯನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ADGP ದಯಾನಂದ್ ಅವರು ಆದೇಶವನ್ನು ಮಾಡಿರುವಂಥದ್ದು. ಜೊತೆಗೆ ಅದಕ್ಕೆ ಸಂಬಂಧಪಟ್ಟ ತನಿಖೆಯನ್ನು ಕೂಡ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಅದರ ಆರಂಭದ ದೃಷ್ಟಿಕೋನದಿಂದ ನಿನ್ನೆ ಒಂದು ರೈಡ್ ಅನ್ನ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆದರೆ ಏನು ಕೂಡ ಸಾಕ್ಷ್ಯಾಧಾರಗಳು ಸಿಗದೇ ಇದ್ರೂ ಕೂಡ ಕೆಲವೊಂದಿಷ್ಟು ಜನರ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರ ಆಧಾರದ ಮೇಲೆ ಹಾಗೆ ಜೈಲಿನಲ್ಲಿದ್ದಂತಹ ಸಿಬ್ಬಂದಿಗಳ ಪಟ್ಟಿಯ ಆಧಾರದ ಮೇಲೆ ಎಲ್ಲವನ್ನೂ ಕೂಡ ತಾಳೆ ಹಾಕಿ ಕೂಲಂಕುಷವಾದಂತಹ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಮಧುಕರ್, ಶರತ್, ಇದೀಗ ಎಲ್ಲವೂ ಕೂಡ 2023ರಲ್ಲಾಗಿದ್ರು ಕೂಡ 2025ರಲ್ಲಾಗಿದ್ರು ಕೂಡ ಇಲ್ಲಿ ಉಗ್ರರ ಕೈಯಲ್ಲಿ ಹಾಗೂ ಉಮೇಶ್ ರೆಡ್ಡಿ ಕೈಯಲ್ಲಿ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಮೊಬೈಲ್ಗಳು TV ಇರುತ್ತೆ ಅಂತ ಅನ್ನುವಂಥದ್ದಾದ್ರೆ ಅಲ್ಲಿ ದೊಡ್ಡ ಮಟ್ಟದಲ್ಲೇ ಲೋಪ ಆಗಿದೆ ಅನ್ನುವಂಥದ್ದು. ಅದಕ್ಕೆ ಪೂರಕವಾಗಿ ಜೈಲಾಧಿಕಾರಿಗಳೇ ಅಲ್ಲಿ ಒಂದು ಕೈ ಜೋಡಿಸಿರುವಂಥದ್ದು ಕೂಡ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ ಯಾವಾಗ ಕ್ರಮ ಕೈಗೊಳ್ಳಬಹುದು ಅಂತ?
ಮಧುಕರ್, ಖಂಡಿತವಾಗಿಯೂ ಹಲವು ವಿಚಾರಗಳು ಆರಂಭದಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನ ಕೊಡುವಂತಹ ಪ್ರಕರಣದ ಫೋಟೋ ಯಾವಾಗ ಹೊರಗಡೆ ಬರುತ್ತೆ, ಅದಾದ ನಂತರ ಕೆಲವೊಂದಿಷ್ಟು ಆಗಾಗ ಈ ಜೈಲಿನ ಒಳಗಡೆ ನಡೆತಿರುವಂತಹ ಕರ್ಮಕಾಂಡದ ವಿಡಿಯೋಗಳಾಗಿರ್ಬೋದು, ಹಾಗೆ ಮಾಹಿತಿಗಳಾಗಿರ್ಬೋದು ಹೊರಗಡೆ ಬರೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ. ಜೊತೆಗೆ ಗುಬ್ಬಚ್ಚಿ ಸೀನಾ ಬರ್ತ್ಡೇನ ಮಾಡ್ಕೊಂಡಂತಹ ವಿಡಿಯೋ ಆಗಿರ್ಬೋದು, ಸೆಪ್ಟೆಂಬರ್ 5ನೇ ತಾರೀಕು ಆತ ಬರ್ತ್ಡೇನ ಆಚರಿಸ್ಕೊಳ್ತಾನೆ, ತದನಂತರ ಅಕ್ಟೋಬರ್ 4ನೇ ತಾರೀಕು ಅದರ ವಿಡಿಯೋ ಹೊರಗಡೆ ಬರುತ್ತೆ. ಹಾಗೆ ನಿನ್ನೆ ನವೆಂಬರ್ 8ನೇ ತಾರೀಕು ಉಗ್ರರ ಕೈಲಿದ್ದಂತಹ ವಿಡಿಯೋಗಳಾಗಿರ್ಬೋದು, ಜೊತೆಗೆ ಮೊಬೈಲ್ ಇದ್ದಂತಹ ವಿಡಿಯೋಗಳು, ಹಾಗೆ ಉಮೇಶ್ ರೆಡ್ಡಿ ಕೈಲಿದ್ದಂತಹ ಮೊಬೈಲ್ ವಿಡಿಯೋಗಳಾಗಿರ್ಬೋದು, ಎಲ್ಲವೂ ಕೂಡ ಹೊರಗಡೆ ಬರೋದಕ್ಕೆ ಆರಂಭವಾಗುತ್ತೆ. ಹಾಗೆ ಜೈಲಿನ ಮೇಲೆ ಹಾಗೆ ಕೆಲವೊಂದಿಷ್ಟು ರಾಷ್ಟ್ರೀಯ ಮಟ್ಟದ ತನಿಖಾ ಸಂಸ್ಥೆಗಳು ಕೂಡ ರೈಡನ್ನು ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಅಂಶಗಳು ಹೊರಗಡೆ ಬರುತ್ತೆ. ಯಾವ ರೀತಿಯಾಗಿ ಮೊಬೈಲ್ ಒಳಗಡೆ ಹೋಗ್ತಿತ್ತು, ಹಾಗೆ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಸಿಬ್ಬಂದಿಗಳೇ ಇದಕ್ಕೆ ಕೈ ಜೋಡಿಸ್ತಾ ಇದ್ದಾರೆ. ಅಲ್ಲಿ ವೈದ್ಯರಾಗಿರುವಂತವರಾಗಿರ್ಬೋದು, ಹಾಗೆ ಜೈಲಿನ ಸಿಬ್ಬಂದಿಗಳಾಗಿರ್ಬೋದು, ಇವರೇ ಕೈ ಜೋಡಿಸುವಂತಹ ಕೆಲಸ ಆಗ್ತಿದೆ ಎನ್ನುವಂಥ ಒಂದು ನಿಟ್ಟಿನಲ್ಲಿ ಹಲವು ಬಾರಿ ಈ ರೀತಿಯಾದಂತಹ ಅಂಶಗಳು ಹೊರಗಡೆ ಬರ್ತಾನೆ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಗುಬ್ಬಚ್ಚಿ ಸೀನಾ ಬರ್ತ್ಡೇ ಪ್ರಕರಣದಲ್ಲೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳನ್ನ ಅಮಾನತು ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಈ ಪ್ರಕರಣದಲ್ಲೂ ಕೂಡ ಇದೀಗ ಆಗ ಒಂದು ವಿಡಿಯೋ ಹೊರಗಡೆ ಬಂದಿದ್ರೆ ಈಗ 3-4 ವಿಡಿಯೋಗಳು, ಹಾಗೆ ಬಾಂಗ್ಲಾದೇಶದ ಉಗ್ರರ ಪಟ್ಟಿ ಆಗಿರ್ಬೋದು, ಹಾಗೆ ಲಷ್ಕರ್ ಉಗ್ರರಾಗಿರ್ಬೋದು, ಹಾಗೆ ಉಮೇಶ್ ರೆಡ್ಡಿ ಆಗಿರ್ಬೋದು, ಎಲ್ಲರ ಕೈಯಲ್ಲಿದ್ದಂತಹ ಮೊಬೈಲ್ಗಳು, ಜೊತೆಗೆ ಅವರು ರಾಜಾರೋಷವಾಗಿ ಜೈಲಿನಲ್ಲಿ ಹೊರಗಡೆ ಯಾವ ರೀತಿಯಾಗಿ ಜೀವನವನ್ನು ಮಾಡೋದಕ್ಕೆ ಸಾಧ್ಯವಿದೋ ಅದಕ್ಕಿಂತ ಒಂದು ಮಟ್ಟಿಗೆ ಜಾಸ್ತಿ ಅನ್ನುವಂಥ ರೀತಿಯಲ್ಲಿ ಒಳಗಡೆ ಜೀವನವನ್ನು ನಡೆಸ್ತಿರುವಂತಹ ವಿಡಿಯೋಗಳು ಹೊರಗಡೆ ಬರ್ತಾ ಇರುವಂತಹ ಕಾರಣ ಅದರ ಬಗ್ಗೆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ನಿನ್ನೆ DIG ಆನಂದ್ ರೆಡ್ಡಿ ಅವರು ಹೇಳಿದ ಹಾಗೆ, ಜೊತೆಗೆ ADGP ದಯಾನಂದ್ ಅವರು ಕೂಡ ಅದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಹಾಗೆ ಈಗಾಗಲೇ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನು ದಾಖಲು ಮಾಡಿ ಅದರ ತನಿಖೆಯನ್ನು ಮಾಡಬೇಕು ಅಂತ ಹೇಳಿರುವಂಥದ್ದು. ತನಿಖೆಯ ಬಳಿಕ ಯಾರ್ಯಾರ ಲೋಪದೋಷ ಇದರಲ್ಲಿ ಕಂಡು ಬಂದಿದೆ ಅದರ ಆಧಾರದ ಮೇಲೆ ಕ್ರಮವನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ. ಮಧುಕರ್, ಥ್ಯಾಂಕ್ ಯು ಶರತ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.